22 ಭಾಷೆಗಳು 29 ಲಕ್ಷಕ್ಕೂ ಹೆಚ್ಚು ಪುಸ್ತಕ 55 ವರ್ಷಗಳಿಂದ ಅಕ್ಷರ ಸೇವೆ ಆಸ್ತಿ ಮಾರಿ ಪುಸ್ತಕ ಮನೆ ಕಟ್ಟಿದ್ದಂಥ ಅಂಕೇಗೌಡರಿಗೆ ಪದ್ಮಶ್ರೀ ಗೌರವ ಸಂದಿದೆ. ಅವರ ಪುಸ್ತಕ ಮನೆಯಿಂದ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಕೇಂದ್ರ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಇದೀಗ ಮಂಡ್ಯ ಜಿಲ್ಲೆಯ ಪುಸ್ತಕ ಪ್ರೇಮಿಯಾಗಿರುವಂಥ ಅಂಕೇಗೌಡರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಇವರ ಒಂದು ಪುಸ್ತಕ ಸೇವೆಯ ಸಂಗ್ರಹಣೆ ಮತ್ತು ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಮಂಡ್ಯ ಜಿಲ್ಲೆಗೆ ಒಂದು ಗೌರವವನ್ನು ತಂದುಕೊಟ್ಟಿರುವಂಥದ್ದು ಅಂಕೇಗೌಡರು. ನಾನೀಗ ಅವರ ಪುಸ್ತಕ ಮನೆಯಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದ ಹರಳಳ್ಳಿ ಬಳಿ ಇರುವಂಥ ಅಂಕೇಗೌಡರ ಒಂದು ಪುಸ್ತಕ ಮನೆ ಆಗಿರುವಂಥದ್ದು. ಇಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬುಕ್ಸ್ಗಳಿರುವಂಥದ್ದು ಕೂಡ ಅವರ ಮಾಹಿತಿಗಳಿಂದ ತಿಳಿದು ಬರುವಂಥದ್ದು. ಕಳೆದ 55 ವರ್ಷಗಳಿಂದಲೂ ಕೂಡ ಇವರು ಈ ಒಂದು ಪುಸ್ತಕ ಸಂಗ್ರಹಣೆ ಕಾರ್ಯವನ್ನು ನೆರವೇರಿಸುವ ಮೂಲಕ ಅತ್ಯುನ್ನತ ಒಂದು ಗ್ರಂಥಾಲಯವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಈಗಾಗಲೇ ಕೂಡ ಇವರಲ್ಲಿ ಸುಮಾರು 22 ಭಾಷೆಯ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ಸಂಗ್ರಹಿಸುವ ಮೂಲಕ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಈಗಾಗಲೇ ಕೂಡ ಇವರ ಒಂದು ಪುಸ್ತಕ ಸಂಗ್ರಹಾಲಯಕ್ಕೆ ಈಗ ಲಿಮ್ಕಾ ರೆಕಾರ್ಡ್ಗೂ ಕೂಡ ದಾಖಲೆಯಾಗಿ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಸುಮಾರು 22 ಭಾಷೆಯ ಪುಸ್ತಕಗಳು ಇದ್ದರೆ ಇದರಲ್ಲಿ ಸುಮಾರು 2500 ಮಹಾತ್ಮ ಗಾಂಧಿ ಪುಸ್ತಕಗಳು ಸೇರಿದಂತೆ 2500 ಭಗವದ್ಗೀತೆ ಪುಸ್ತಕಗಳಿದ್ದರೆ 6 ಲಕ್ಷ ಕನ್ನಡ ಪುಸ್ತಕಗಳಿವೆ. ಜೊತೆಗೆ 5 ಲಕ್ಷಕ್ಕೂ ಹೆಚ್ಚು ಆಂಗ್ಲ ಭಾಷೆಯ ಕೃತಿಗಳಿದ್ದು 36,000 ಅಂತಾರಾಷ್ಟ್ರೀಯ ಹಾಗೂ 15,000 ಕನ್ನಡ ನಿಯತಕಾಲಿಕ ಪತ್ರಿಕೆಗಳು ಸೇರಿದಂತೆ ಹಲವಾರು ಭಾಷೆಯ ಪುಸ್ತಕಗಳು ಇವರ ಸಂಗ್ರಹಾಲಯದಲ್ಲಿರುವಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎತ್ತ ನೋಡಿದರೂ ಕೂಡ ಇಲ್ಲಿ ಪುಸ್ತಕಗಳ ರಾಶಿ ನಿಮಗೆ ಕಣ್ಣು ಮುಂದೆ ಕಾಣ್ತಾ ಇದೆ. ಇವರ ಈ ಒಂದು ಸೇವೆಯನ್ನು ಪರಿಗಣಿಸಿದಂಥ ಕೇಂದ್ರ ಸರ್ಕಾರ ಇದೀಗ ಒಂದು ನಾಗರಿಕ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುವ ಮೂಲಕ ಇವರಿಗೆ ಒಂದು ಗೌರವವನ್ನು ಕೊಟ್ಟಿದೆ. ಈಗಲೇ ನೋಡ್ತಾ ಇದ್ದೀರಿ, ಸಾಕಷ್ಟು ರ್ಯಾಕ್ಗಳಲ್ಲಿ ಕೂಡ ಇವರು ಪುಸ್ತಕವನ್ನು ಜೋಡಿಸಿದರೆ ಮತ್ತೊಂದು ಕಡೆ ಇವರ ಪುಸ್ತಕವನ್ನು ಕೂಡ ಜೋಡಿಸಲಿಕ್ಕೆ ಸಾಧ್ಯವಾಗದ ರೀತಿ ಅಲ್ಲೂ ಕೂಡ ಪುಸ್ತಕಗಳು ಸಾಕಷ್ಟು ನೆಲದ ಮೇಲೆ ಇವೆ. ಇವೆಲ್ಲವೂ ಕೂಡ ಇವರು ಕಳೆದ 55 ವರ್ಷಗಳಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿಯನ್ನು ಈ ಒಂದು ಪುಸ್ತಕಗಳಿಗೆ ಹೂಡಿಕೆ ಮಾಡುವ ಮೂಲಕ ಒಂದು ದೇಶದ ಅತ್ಯುನ್ನತ ಒಂದು ಗ್ರಂಥಾಲಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಸಂಖ್ಯೆಯ ಪುಸ್ತಕಗಳು ಕೂಡ ನಿಮಗೆ ಕಣ್ಣಿಗೆ ಕಾಣಿಸ್ತವೆ. ಇದರಲ್ಲಿ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ತಮಿಳು, ತೆಲುಗು ಸೇರಿದಂತೆ ದೇಶದ ಸುಮಾರು 20ಕ್ಕೂ ಹೆಚ್ಚು ಭಾಷೆಯ ಪುಸ್ತಕಗಳಿದ್ದರೆ ಅಂತಾರಾಷ್ಟ್ರೀಯ ಭಾಷೆಗಳಾದಂತಹ ಇರಾಕ್, ಇರಾನ್, ಪರ್ಷಿಯಾ ಹಾಗೂ ಚೀನಿ ಭಾಷೆಯ ಪುಸ್ತಕಗಳು ಕೂಡ ಇಲ್ಲಿರುವಂಥದ್ದು. ಒಟ್ಟಾರೆಯಾಗಿ ಇವರ ಈ ಒಂದು ಗ್ರಂಥಾಲಯವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ಜ್ಞಾನದ ಭಂಡಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಏನೋ ಒಂದು ಭಾರತ ಒಂದು ಜ್ಞಾನದ ಭಂಡಾರ ಅಂತ ಹೇಳ್ತಿದ್ರು. ಆ ಭಂಡಾರದ ಜ್ಞಾನದ ದೇಗುಲ ಈಗ ಮಂಡ್ಯ ಜಿಲ್ಲೆಯಲ್ಲಿರುವಂಥದ್ದು. ಹೀಗಾಗಿಯೇ ಕೂಡ ಇದು ಈ ಒಂದು ಗ್ರಂಥಾಲಯ ಸೇವೆಯನ್ನು ಪರಿಗಣಿಸಿ ಈಗ ಕೇಂದ್ರ ಸರ್ಕಾರ ಇವರಿಗೆ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಡುವ ಮೂಲಕ ಒಂದು ಗೌರವವನ್ನು ಕೊಟ್ಟಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್.